ಆಗಸ್ಟ್ 6ನೇ ತಾರೀಕು 37 ವರ್ಷಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಳೆದ 2-3 ವರ್ಷಗಳಿಂದ ಬಹಳ ಸಕ್ರಿಯವಾಗಿ ತೊಡಗಿಸ್ಕೊಂಡು ಒಳ್ಳೆಯ ಸರಳ ಸಜ್ಜನಿಕೆ ಇರ್ತಕ್ಕಂಥ ಒಬ್ಬ ವಿದ್ಯಾವಂತ ಯುವಕ. ಹಾಗಾಗಿ ಅವರಿಗೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ದೇವರು ಆಯುಷ್ಯು, ಆರೋಗ್ಯ, ಐಶ್ವರ್ಯ ಮತ್ತು ಜವಾಬ್ದಾರಿಗಳು, ಅಧಿಕಾರ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇನೆ. ಈ ರೀತಿ ಯುವಕರ ತಂಡವನ್ನು ಇನ್ನೂ ಹೆಚ್ಚಾಗಿ ಅವರ ಜೊತೆಯಲ್ಲಿ ಇನ್ನೂ ಹೆಚ್ಚಾಗಿ ಕಟ್ಟಬೇಕು. ಮುಂದಿನ ದಿನಗಳಲ್ಲಿ ಶಿರಾ ತಾಲೂಕಿನ ಜನರ ನಿರೀಕ್ಷೆ ಏನಿದೆ, ಆ ನಿರೀಕ್ಷೆಗೆ ತಕ್ಕಂತೆ ನಮ್ಮ 5 ಮಂಡಲಗಳಲ್ಲಿ ಕೆಲಸ ಮಾಡಿ ನಾವು ಒಂದು ಈ ಭಾಗದಲ್ಲಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ಅಂದರೆ BJPಗೆ ಭದ್ರವಾದ ನೆಲೆ ಅನ್ನೋ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗಬೇಕು. ಆ ದೃಷ್ಟಿನಲ್ಲಿ ಅವರ ಸೇವೆ, ಅವರ ಶ್ರಮ ಮತ್ತು ಅವರ ತೊಡಗಿಸ್ಕೊಳ್ಳೋದು ಭಾಳ ದೊಡ್ಡದಾಗಿ ಬೇಕಾಗತ್ತೆ. ಅವೆಲ್ಲವನ್ನು ಕೂಡ ಅವರು ಮಾಡ್ತಾರೆ ಅನ್ನೋ ಭರವಸೆ ಇದೆ. ಅವರು ಆ ರೀತಿ ಮುಂದುವರಿಲಿ, ಅವರ ವೈಯಕ್ತಿಕ ಜೀವನ ಕೂಡ ಭಾಳ ಚೆನ್ನಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಮೂರ್ತಿಯವರು ಅಂದ್ರೆ ಅಕ್ಕ ಅಂದೆ ಬಾಯಿ ತೆಗಿಯಲ್ಲ, ನಾನು ತಮ್ಮ ಅಂದೆ ಬಾಯಿ ತೆಗಿಯಲ್ಲ, ಒಂದು ಅಕ್ಕ ತಮ್ಮನ ಬಾಂಧವ್ಯ ಇರೋಂಥ ಒಬ್ಬ ತಮ್ಮ ಇವತ್ತು 37ನೇ ವರ್ಷದ ಹುಟ್ಟುಹಬ್ಬನ ಆಚರಿಸ್ಕೊಂತಿದ್ದಾರೆ. ಭಗವಂತ ಅವ್ರಿಗೆ ಆರೋಗ್ಯ, ಆಯುಷು, ಸುಖ, ಶಾಂತಿ, ನೆಮ್ಮದಿ, ಹಾಗೆ ನಮ್ಮ ಪಕ್ಷದಲ್ಲಿ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಂತ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಆ ಕಡೆ ನೋಡ್ರಲ್ಲ, ಈ ಕಡೆ ನೋಡ್ರಿ. ಎಲ್ಲ ಇರ್ತಾರೆ ನಿಮ್ದು ಫೋಟೋ ಹಾಕ್ತೀನಿ, ಸುಮ್ಮನೆ ಸರ್. ಈ ಕಡೆ ನೋಡಿ, ಈ ಕಡೆ